ಮನುಷ್ಯ ಎಷ್ಟೇ ಎತ್ತರಕ್ಕೆ ಏರಿದರೂ ಅನ್ನ ತಿನ್ನಲು ತಲೆಬಾಗಲೇಬೇಕು. ನಮಸ್ಕಾರ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿ ಗೆಣಸಿಂದ ಜಾಮೂನ್ ಮಾಡ್ತಾ ಇದ್ದೀನಿ. ರೆಸಿಪಿ ಅಷ್ಟೇ ತುಂಬ ಈಸಿಯಾಗಿದೆ, ಜಾಮೂನು ಅಷ್ಟೇ ತುಂಬ ರುಚಿಯಾಗಿರುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಈಗ ಜಾಮೂನ್ ಮಾಡೋಕ್ಕೆ ಅಂತ ನಾನು ಒಂದು 3 ಗೆಣಸನ್ನ ತಗೊಂಡಿದ್ದೀನಿ. ನೀಟಾಗಿ ತೊಳ್ಕೊಬೇಕು, ಅದರಲ್ಲಿ ತುಂಬ ಮಣ್ಣಿರುತ್ತೆ. ಹಾಗಾಗಿ ನೀಟಾಗಿ ತೊಳ್ಕೊಂಬಿಟ್ಟು ಈಗ ಒಂದು 3 ಗೆಣಸನ್ನ ಬೇಯೋಕೆ ಇಡ್ತಾ ಇದ್ದೀನಿ. ಬೇಗ ಬೇಯುತ್ತೆ, ಇದೇನು ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಈಗ ನೋಡಿ ಬೆಂದಾಗಿದೆ. ನಾವು ಬೆಂದೈತಾ ಇಲ್ವೋ ಅಂತ ಒಂದು ಸ್ಪೂನ ಇಟ್ಬಿಟ್ಟು ಹಿಂಗೆ ಅದ್ಮೀರ್ ಸಾಕು. ಬೆಂದಿದ್ರೆ ಸೀದಾ ಒಳಿಗೆ ಹೋಗುತ್ತದು, ಗೊತ್ತಾಗ್ಬಿಡುತ್ತೆ ಬೆಂದೈತೆ ಅಂತ. ಈಗ ಬೆಂದಿರೋದನ್ನ ತೆಕ್ಕೊಂಬಿಡೋಣ. ನಾವು ಗೆಣಸನ್ನ ಹಂಗೆ ಬೇಯಿಸ್ಕೊಂಡು ತಿಂತರೂ ಚೆನ್ನಾಗಿರುತ್ತೆ. ಅದಕ್ಕೆ ಅನೇಕ ರೀತಿಯಲ್ಲಿ ಗೆಣಸಲ್ಲಿ ಯಾವ್ಯಾವುದೋ ರೆಸಿಪೀಸ್ ಎಲ್ಲ ಮಾಡ್ತಾರೆ. ಅದರಲ್ಲಿ ಜಾಮೂನು ಸಹ ಒಂದು. ತುಂಬ ರುಚಿಯಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ನೋಡಿ ಈಗ ಬೆಂದಿರೋ ಗೆಣಸನ್ನ ನಾನೀಗ ತೆಕ್ಕೊಂಬಿಡ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಅಷ್ಟರಲ್ಲಿ ಅದು ತಣ್ಣಗಾಗೋದ್ರೊಳಗೆ ನಾನೀಗ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ. 1 ಗ್ಲಾಸ್ ನೀರಿಗೆ ಸಕ್ಕರೆ ಪಾಕ ರೆಡಿ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಸಕ್ಕರೆ ಪಾಕ ಆಗೋಗಿರುತ್ತೆ. ಈಗ ನೋಡಿ ಸಕ್ಕರೆ ಪಾಕಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ಪಾಕ ಬೇಕೋ ಅಷ್ಟು ಪ್ರಮಾಣದಲ್ಲಿ ಇಟ್ಕೋಬೋದು. ಇಲ್ಲಿ ನಾನು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಂತರ ನೋಡಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಒಂದು 4 ಸ್ಪೂನು ಸಕ್ಕರೆ ಹಾಕ್ಕೊತೀನಿ. ಸಕ್ಕರೆ ಪಾಕನಷ್ಟೇ ಒಂದೆಡೆ ಥರ ಸಕ್ಕರೆ ಪಾಕ ಬಂದರೆ ಸಾಕು. ಈಗ ನೋಡಿ ಒಂದು 4 ಸ್ಪೂನು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಳ್ಳಿಸ್ಬಿಡೋಣ. ಹಂಗೆ ಈಗ ಒಂದು ಏಲಕ್ಕಿನ ಜಜ್ಜಿಬಿಟ್ಟು ಹಾಕೊಂತೀನಿ. ಬೇಕಿದ್ರೆ ಕೇಸರಿ ದಳನ ಹಾಕೋಬೋದು ಕಲ್ಲರಿಗೆ. ಈಗ ನಾನು ಏಲಕ್ಕಿನ ಹಾಕ್ಕೊಂಡು ಸಕ್ಕರೆ ಪಾಕ ಆಗೋದ್ರೊಳಗೆ ಈಗ ಗೆಣಸು ತಣ್ಣಗಿರುತ್ತೆ ನೋಡಿ, ಅದ್ರ ಸಿಪ್ಪೆನ ತೆಕ್ಕೊತಾ ಇದ್ದೀನಿ. ಸ್ಪೂನಲ್ಲೇ ಈ ಥರ ತೆಕ್ಕೊಂಡ್ರೆ ಆರಾಮಾಗಿ ಬರುತ್ತೆ ಸಿಪ್ಪೆ. ನೋಡಿ ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೊಂಬಿಡೋಣ. ಬೆಂದಿರುತ್ತೆ ನೋಡಿ, ಆರಾಮಾಗಿ ಸಿಪ್ಪೆ ಬರುತ್ತೆ. ಇಲ್ಲಾಂದರೆ ಸಿಪ್ಪೆ ತೆಗೆದೇ ಬೇಯಿಸ್ಕೋಬೋದು, ಇಲ್ಲ ಅಂದರೆ ಬೇಯಿಸಾದ್ಮೇಲೂ ಸಿಪ್ಪೆ ತೆಗಿಬೋದು. ಸ್ಪೂನಲ್ಲಾದ್ರು ತೆಗಿಬೋದು. ನೋಡಿ ಸ್ಪೂನಲ್ಲೂ ನೀಟಾಗಿ ಬರುತ್ತೆ. ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಆ ಕಡೆ ಈ ಕಡೆ ಸೈಡಲ್ಲಿ ನೀಟಾಗಿ ತೆಕ್ಕೊಂಬಿಡೋಣಲ್ಲ. ಈಸಿಯಾಗಿ ಆರಾಮಾಗಿ ಮಕ್ಳಿಗೆ ಮಾಡಿಕೊಡ್ಬೋದು. ಮನೇಲಿ ಎಲ್ಲರೂ ಖುಷಿ ಪಟ್ಟು ತಿಂತಾರೆ, ಆರೋಗ್ಯವಾಗಿರುತ್ತೆ. ನೋಡಿ ಒಬ್ಬೊಬ್ರು ಗೆಣಸು ಹಂಗೆ ಬೇಯಿಸ್ಕೊಟ್ರೆ ತಿನ್ನಲ್ಲ. ನೀವೆಲ್ಲ ಈ ಥರ ಮಾಡಿಕೊಡಿ, ಸರ್ಪ್ರೈಸ್ ಆಗ್ತಾರೆ. ಏನಿದು ಗೆಣಸಲ್ಲಿ ಜಾಮೂನ್ ಮಾಡಿಕೊಟ್ಬಿಟ್ಟಿದ್ದಾರೆ ಅಂತ. ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೇ, ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದಂತೂ ಮರಿಬೇಡಿ. ಜಾಮೂನ್ ಮಾಡಿಬಿಟ್ಟು ಟೇಸ್ಟ್ ನೋಡಿ ಆಮೇಲೆ ಕಾಮೆಂಟ್ ಮಾಡಿ. ಈಗ ನೋಡಿ ಬೇಯಿಸ್ಕೊಂಡಿರೋ ಗೆಣಸನ್ನ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಆಗುತ್ತೆ. ಬೆಂದಿರುತ್ತೆ ನೋಡಿ, ಚೆನ್ನಾಗಿ ಆರಾಮಾಗಿ ಮಾಡ್ಕೋಬೋದು. ನಿಮಗೆ ಗೊತ್ತಾಗುತ್ತೆ, ಅದು ಉಡಿ ಉಡಿ ಥರ ಬರುತ್ತೆ. ಆ ಟೈಪ್ ಮಾಡ್ಕೊಳ್ಳೋಣ. ಈಗ ನೋಡಿ ಈ ಥರ ಬಂದೈತಿ. ಈ ಥರ ನಂತರ ನೋಡಿ ಚೆನ್ನಾಗಿ ಅದೆಲ್ಲೂ ಗಂಟಿಲ್ದಂಗೆ ಕೈಯಲ್ಲಾರ ಮಾಡ್ಕೋಬೋದು, ಇಲ್ಲ ಸ್ಪೂನಲ್ಲಾರ ಮಾಡ್ಕೋಬೋದು. ನೋಡಿ ಈ ಥರ ಆಗಿದೆ. ಚಪಾತಿ ಹಿಟ್ಟು ಕಲಿಸ್ಕೊಂತೀವಿ ನೋಡಿ, ಆ ಟೈಪ್ ಬರುತ್ತೆ. ಉಂಡೆ ಕಟ್ಟೋಕ್ಕೆ ಈಸಿಯಾಗಿ ನೋಡಿ ನಾನು ಮಾಡ್ತಾಯಿದ್ದೀನಿ. ಆರಾಮಾಗಿ ಉಂಡೆ ಬರುತ್ತೆ. ಈ ಥರ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೊಂದು 2 ಸ್ಪೂನು ಹಾಲಿನ ಪೌಡರ್ ಹಾಕ್ಕೊತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಲಿನ ಪುಡಿ ಹಾಕೋಣದ್ರಿಂದ. 2 ಸ್ಪೂನ್ ಸಾಕು, ಜಾಸ್ತಿ ಏನು ಬೇಡ. ಹಾಲಿನ ಪುಡಿ ಮಾತ್ರ ಹಾಕೋಬೇಕಷ್ಟೇ, ಇನ್ನೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಮಿದ್ಯೋಕ್ಕೆ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಈಗ ಎಲ್ಲದೂ ಸಹ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಬೇಕು. ಒಂದು ಅದಕ್ಕೆ ಉಂಡೆ ಬರೋ ಅದಕ್ಕೆ ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಈ ರೆಸಿಪಿ ಒಂದ್ಸರಿ ಮನೇಲಿ ಮಾಡಿ. ಅದರಲ್ಲೂ ಈ ಸೀಸನ್ ಗೆಣಸು ಎಲ್ಲರ ಮನೆಯಲ್ಲೂ ತಂದಿರ್ತೀವಿ ನೋಡಿ. ಬರೀ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಈ ಥರ ರೆಸಿಪೀಸ್ ಮಾಡೆಲ್ಲ ಕೊಡೋದ್ರಿಂದ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಈಗಾಗಿದೆ. ಈ ಥರ ಚೆನ್ನಾಗಿ ಮಿದ್ಕೊಂಡ್ರಾಯ್ತು. ಮಿದ್ರೆ ಚೆನ್ನಾಗಿ ಒಡೆಯಲ್ಲ ಎಲ್ಲೂ ಉಂಡೆಗಳು. ಈಗ ನೋಡಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಮಾಡ್ಬೋದು ಗೊತ್ತಾ. ನೋಡಿ ಆರಾಮಾಗಿ ಈಗ ನಾನು ಉಂಡೆ ಕಟ್ಟಕ್ಕೆ ರೆಡಿ. ಒಂದು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಬಿಟ್ಟು
ಈಗ ಜಾಮೂನ್ಗೆ ಉಂಡೆ ಮಾಡ್ಕೊತೀವಿ ನೋಡಿ. ಇನ್ನೇನು ಜಾಮೂನು ಉಂಡೆ ಮಾಡೋಕ್ಕೆ ಎಲ್ಲರಿಗೂ ಬರುತ್ತೆ. ನಿಮ್ಗೆ ಯಾವ ಆಕಾರದಲ್ಲಿ ಬರಬೇಕು, ಎಷ್ಟು ಆಕಾರದಲ್ಲಿ ಬೇಕು ಆ ಶೇಪಲ್ಲಿ ಉಂಡೆ ಮಾಡ್ಕೊಂಡ್ರೆ ಆಯಿತು. ಆರಾಮಾಗಿ ಉಂಡೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಲ್ಲೂ ಹೊಡಿಯಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಂತೂ ಜಾಮೂನ್ ಮಾಡೋಕ್ಕೆ ರೆಡಿಯಾಗಿದ್ದಾವೆ. ಈಗ ನಾನು ಕಾದಿರೋ ಎಣ್ಣೆಗೆ ಹಾಕ್ಬಿಟ್ಟು ಜಾಮೂನ್ ಕರಿಯೋದೊಂದೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ತುಂಬ ಚೆನ್ನಾಗಿ ಬಂದಿದೆ ಶೇಪು ನೋಡಿ. ಈಗ ಎಣ್ಣೆ ಕಾಯಿಸ್ಬಿಟ್ಟು, ಅಂದರೆ ಹೈ ಫ್ಲೇಮಲ್ಲಿ ಕರಿಬಾರ್ದಿದು, ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಕರಿಬೇಕು. ಎಣ್ಣೆ ಕಾದಾದ್ಮೇಲೆ ನಿಧಾನಕ್ಕೆ ಒಂದೊಂದೇ ಬಿಟ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಇದನ್ನು ಕರಿಬೇಕಾಗುತ್ತೆ. ಹೈ ಫ್ಲೇಮ್ ಇಟ್ಬಿಟ್ರೆ ಎಲ್ಲ ಸೀದೋಗ್ಬಿಡ್ತವೆ ಬೇಗ. ಇಷ್ಟೂ ಬಿಟ್ಕೊತಿದ್ದೀನಿ ನಾನು. ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ. ಇದು ಸ್ವಲ್ಪ ಎಣ್ಣೆ ಲೈಟ್ ಫೋಕಸ್ಗೆ ಕಾಣ್ತಾ ಇಲ್ಲ, ತೋರಿಸ್ತೀನಿ ನೋಡಿ. ಸ್ವಲ್ಪ ಕಂದು ಬಣ್ಣ ಬರೋ ತನಕ ಗೊತ್ತಾಗ್ಬಿಡುತ್ತೆ ನಿಮಗೇನೆ. ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಂದ್ರೆ ನಿಧಾನಕ್ಕೆ ಕರಿಬೇಕು ನಾವಿದನ್ನ. ಮೇಲೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತಪ್ಪ. ರುಚಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಜಾಮೂನ್ ಮಾತ್ರ. ಈಗ ಕಂದು ಬಣ್ಣ ಬರೋ ತನಕ ಮೇಲ್ಗಡೆ ನಿಮಗೆ ಗೊತ್ತಾಗುತ್ತದು. ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ ನೋಡಿ, ಆವಾಗ ತೆಗೆದ್ಬಿಟ್ರೆ ಸಾಕು. ಈಗ ನೋಡಿ ಆಗಿದೆ. ನಿಧಾನಕ್ಕೇ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ, ಒಂದು ಜಾಮೂನು ಒಡ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಒಂದಾರ ಆಯಿತು ಒಡೆದಿದೆ ಅನ್ನಂಗಿಲ್ಲ, ಎಲ್ಲೂ ಅದು ಕದ್ರೈತೆ ಇಟ್ಟು ಅನ್ನಂಗಿಲ್ಲ. ತುಂಬ ರೌಂಡ್ ಶೇಪಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಂದು ಬಣ್ಣ ಬರೋ ತನಕ ನಿಧಾನಕ್ಕೆ ಹಿಂಗೆ ಆಡಿಸ್ಬೇಕು. ಈಗ ನೋಡಿ ಆಗಿದೆ ಜಾಮೂನು, ಒಳಗೆಲ್ಲ ಬೆಂದಿದೆ ಆಲ್ಮೋಸ್ಟು ನೋಡಿ. ಈಗ ಒಂದೊಂದೇ ತೆಗೆದ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕಿದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ನಿಮ್ಮ ಸಪೋರ್ಟು ಸದಾ ಹೀಗೆ ನನ್ನ ಚಾನಲ್ ಮೇಲಿರಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರಿಬೇಡಿ. ಇಲ್ಲಿ ನೋಡಿ ಜಾಮೂನ್ ರೆಡಿ ಆಗಿದೆ. ಈಗೆಲ್ಲ ಕರೆದಿರೋ ಜಾಮೂನ್ನ ತೆಗೆದಿಟ್ಕೊಂಬಿಡೋಣ. ಪಕ್ಕದಲ್ಲಿ ಸಕ್ಕರೆ ಪಾಕನೂ ರೆಡಿ ಆಗ್ತಾ ಇದೆ. ತಣ್ಣಗಾಗಿರೋ ಜಾಮೂನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಜಾಮೂನ್ ರೆಡಿ ನೋಡಿ. ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ, ತುಂಬ ಸಾಫ್ಟಾಗಿದೆ. ನೀವೇ ನೋಡ್ತಾ ಇದ್ದೀರಾ ನೋಡಿ. ಈಗ ತಣ್ಣಗಿರೋ ಸಕ್ಕರೆ ಪಾಕಕ್ಕೆ ಎಲ್ಲ ಜಾಮೂನು ಹಾಕ್ಬಿಡ್ತೀನಿ. ಮಾಮೂಲಿ ಜಾಮೂನು ಹೆಂಗೆ ಎಲ್ಲ ಜಾಮೂನು ಹಾಕಾದ್ಮೇಲೆ ಒಂದು 10 ನಿಮಿಷ ಬಿಟ್ಕೊಂಡ್ರೆ ಸಕ್ಕರೆ ಪಾಕನ ಜಾಮೂನೆಲ್ಲ ಹೀರ್ಕೊಂಡ್ಬಿಡುತ್ತೆ. ಆವಾಗ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಜಾಮೂನಿಲ್ಲಿ ರೆಡಿ ಆಗುತ್ತೆ. ಗೆಣಸಿಂದ ಮಾಡುವಂಥ ಜಾಮೂನು. ಮಣ್ಣಿನ ಮಗನಾಗಿ ಮಣ್ಣಲ್ಲಿ ಒಂದು ಬೆಳೆಯುವ ಕಣ್ಣಿನ ಕನಸುಗಳು, ಕಣ್ಣಾರೆ ಕಾಣುವ ಶ್ರಮ ಜೀವ, ಶ್ರಮಿಸಿ ಬದುಕುವ ಜೀವ, ತನ್ನ ಬಡತನದಲ್ಲೂ ಇನ್ನೊಬ್ಬರ ಹೊಟ್ಟೆ ತುಂಬಿಸುವ ಶ್ರೀಮಂತ, ಅನ್ನ ಬೆಳೆವ ರೈತ, ಸದಾ ಕೃಷಿಯಲ್ಲಿ ನಿರತನಾಗಿ ಕೃಷಿಯಲ್ಲಿ ಕಟ್ಟಿಕೊಡುವ ಇನ್ನೊಬ್ಬರ ಬದುಕ. ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿವಿನ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇ? ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ನನ್ನ ಎಲ್ಲ ವೀಕ್ಷಕರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು.